ಆನೆಗಳು ಓಡಾಡೋ ಜಾಗ ಅಂತೇಳಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಮೂಡಿಗೆರೆ ಹೋಗ್ತಾ ಇದ್ದೀನಿ. ಮೂಡಿಗೆರೆ ಆಸುಪಾಸು ಯಾವ್ಯಾವ ಪ್ಲೇಸನ್ನು ಕವರ್ ಮಾಡೋಕ್ಕಾಗತ್ತೋ ಕವರ್ ಮಾಡ್ತೀನಿ ಸಾಧ್ಯವಾದಷ್ಟು. ಅಲ್ಲೇ ಆ್ಯಕ್ಚುಲಿ ಹೋಗ್ತಾ ಇರೋದು ನಾನು ಒಂದು ಗೃಹ ಪ್ರವೇಶಕ್ಕೆ. ಅದ್ರ ಜೊತೆಗೆ ಒಂದಷ್ಟು ಪ್ಲೇಸ್ಗಳನ್ನು ಕವರ್ ಮಾಡೋಣ ಅಂತಿದ್ದೀನಿ. ನೋಡೋಣ ಫ್ರೆಂಡ್ಸ್, ಹೋಗೋಣ ಬನ್ನಿ ಮೂಡಿಗೆರೆಗೆ. ಮೂಡಿಗೆರೆಯಿಂದ ಮುಂದೆ ಕೊಟ್ಟಿಗೆಹಾರ ರೋಡಲ್ಲಿ ಒಂದು ಕಡೆ ನಮ್ಮ ತಮ್ಮನ ಮನೆ ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಆ್ಯಕ್ಚುಲಿ ಗೃಹ ಪ್ರವೇಶ ಇರೋದು ನಾಳೆ. ಅದಕ್ಕಿಂತ ಮುಂಚೆ ಇವತ್ತೇನೆಯ ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಯಮ್ಮು ಅದು ಏನೋ ಒಂದಿದೆ, ಪ್ರತಿಷ್ಠಾನ ಅಂತಲೇ ಏನೋ ಒಂದಿದೆ, ಸರಿಯಾಗಿ ಗೊತ್ತಿಲ್ಲ. ನೋಡ್ಕೊಂಡಿದ್ದೆ ಬಟ್ ಈಗ ಕರೆಕ್ಟಾಗಿ ನೆನಪಿಲ್ಲ. ಅದನ್ನು ಒಂದು ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ, ಹೇಗಿದೆ ನೋಡೋಣ. ಅದಾದ ನಂತರ ಅಲ್ಲೆಲ್ಲರ ಹತ್ತಿರದಲ್ಲಿ ಯಾವ್ದಾರ ದೇವಸ್ಥಾನ ಏನಾರ ಪ್ಲೇಸ್ ಇದ್ದರೆ ಕವರ್ ಮಾಡ್ತೀನಿ. ಸ್ನೇಹಿತರೆ, ನಾನು ಮೂಡಿಗೆರೆಗೆ ಬಂದಿದ್ದೀನಿ. ಇವತ್ತು ಬೆಳಿಗ್ಗೆ ಬಂದಿದ್ದು. ಮೊಟಲಾಗಿಂದಲೂ ಅದನ್ನು ಹೇಳಿದ್ದೀನಿ. ಇವತ್ತು ಇಲ್ಲೊಂದು ಈವೆಂಟ್ ಇದೆ, ಅಂದರೆ ಗೃಹ ಪ್ರವೇಶ ಇದೆ, ಅದಕ್ಕೆ ಬಂದನು. ಜೊತೆಗೆ ಮೂಡಿಗೆರೆಯಲ್ಲಿ ಒಂದು ನಾಣ್ಯ ಭೈರವೇಶ್ವರ ದೇವಸ್ಥಾನ ಕೊಟ್ಟಿಗೆಹಾರದಲ್ಲಿದೆ. ಅಲ್ಲಿ ಕೊಟ್ಟಿಗೆಹಾರ ಅಂದರೆ ಎತ್ತಿನಭುಜ ಟ್ರೆಕ್ಕಿಂಗ್ ಪಾಯಿಂಟಲ್ಲಿ ನಾಣ್ಯ ಭೈರವೇಶ್ವರ ದೇವಸ್ಥಾನ ಇದೆ. ಅಲ್ಲಿಗೊಂದು ಹೋಗ್ತೀನಿ. ಅದನ್ನು ಲವ್ ಮಾಕ್ಟೈಲ್ ಮೂವಿನಲ್ಲಿ ತೋರಿಸಿದ್ದಾರೆ, ಅಲ್ಲಿಗೆ ಹೋಗ್ತೀನಿ. ಅದರ ನಂತರ ಕೊಟ್ಟಿಗೆಹಾರದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಮ್ಯೂಸಿಯಂ ಇದೆ. ಅವ್ರದ್ದು ಓಲ್ಡ್ ವಿಂಟೇಜ್ ಕಾರು, ಬೈಕು, ಕ್ಯಾಮ್ರಾ ಎಲ್ಲದನ್ನು ಅಲ್ಲಿ ಇಟ್ಟಿದ್ದಾರೆ. ಅದನ್ನೊಂದು ತೋರಿಸ್ಕೊಂಡ್ಬಿಟ್ಟು ನಾನು ಇವತ್ತು ಬರ್ತೀನಿ. ಮೂಡಿಗೆರೆಯಿಂದ ಬಂದು ಸ್ನೇಹಿತರೆ ಬೆಂಗಳೂರು ರೋಡಲ್ಲಿ ಹ್ಯಾಂಡ್ ಪೋಸ್ಟ್ ಸಿಗುತ್ತೆ. ಹ್ಯಾಂಡ್ ಪೋಸ್ಟಲ್ಲಿ ರೈಟಿಗೆ ಬಂದುಬಿಟ್ಟು ಅಲ್ಲಿಂದ ಸೀದಾ ಒಂದೇ ರೋಡು ಬಿದ್ರಹಳ್ಳಿ, ಗೌಡಹಳ್ಳಿ ಅಂತೆಲ್ಲ ಸಿಗುತ್ತೆ. ದೇವ್ರ ಮನೆ ಕ್ರಾಸು ಹಂಗೆ ಸ್ಟ್ರೈಟ್ ಹೋಗ್ಬೋದು, ಕ್ರಾಸ್ ಏನು ಸಿಗೋಲ್ಲ ಅದಕ್ಕೆ. ಇಲ್ಲಿ ನಾವು ಲೆಫ್ಟಿಗೆ ತೊಗೊಂಡು ಮತ್ತೆ ಬರಬೇಕು. ಮತ್ತೆ ಬಂದಮೇಲೆ ಇಲ್ಲಿ ಮತ್ತೆ ಒಂದು ಕಡೆ ಲೆಫ್ಟ್ ಸಿಗುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಗೂಗಲ್ ಮ್ಯಾಪು ಅಷ್ಟು ಕರೆಕ್ಟಾಗಿ ತೋರಿಸಲ್ಲ. ಬಟ್ ನಾವು ಹೋಗ್ತಾ ಇದ್ದೀವಿ ನೋಡಿ. ಎತ್ತಿನಭುಜ ನಿಯರ್ ಬೈ ಇದ್ದೀವಿ ಈಗ ಸ್ನೇಹಿತರೆ. ನೋಡಿ ಬಂದ್ವಿ, ನಾಣ್ಯ ಭೈರವೇಶ್ವರ ದೇವಸ್ಥಾನ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಆರ್ಚು. ಹೋಗೋಣ ಸ್ನೇಹಿತರೆ, ನೋಡೋಣ ಹೇಗಿದೆ. ನಾವೇನು ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ ಇವತ್ತು. ಟ್ರೆಕ್ಕಿಂಗಿಗೆ ನಾವು ಸ್ಲಾಟು ಬುಕ್ ಮಾಡಿಲ್ಲ, ಅರಣ್ಯ ವಿಹಾರದಲ್ಲೂ ನಾವೇನು ಬುಕ್ ಮಾಡಿಲ್ಲ, ಏನೂ ಇಲ್ಲ. ನೋಡೋಣ ಹೇಗಿದೆ ದೇವಸ್ಥಾನ, ಅಷ್ಟು ತೋರಿಸ್ಕೊಂಡು ಬರ್ತೀನಿ ಸ್ನೇಹಿತರೆ. ನಾನಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಮತ್ತು ಲವ್ ಮಾಕ್ಟೈಲ್ ಮೂವಿಲು ತೋರಿಸಿದ್ದಾರೆ ಅದನ್ನು. ಅಂದರೆ ಆವಾಗ ಫುಲ್ಲು ಮಂಜು ಕಟ್ಕೊಂಡಿತ್ತು, ಸಖತ್ತಾಗಿತ್ತು. ಆ ವಿಡಿಯೋ ಮೊಬೈಲಲ್ಲಿ ನೋಡಿ, ಅಲ್ಲ ಮೂವಿನಲ್ಲಿ ನೋಡಿನೇ ಸೈಕ್ ಆಗ್ಬಿಟ್ಟಿದ್ದೆ. ಈಗ ಹೋಗ್ತಾಯಿದ್ದೀನಿ, ಸಖತ್ ಎಕ್ಸೈಟ್ ಆಗಿದ್ದೀನಿ. ಆನೆಗಳು ಓಡಾಡೋ ಜಾಗ ಅಂತೇಳಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ನಾವು ಬೇರೆ ಸಂಜೆ ಬಂದಿದ್ದೀವಿ. ನೋಡೋಣ, ಏನಾಗಲ್ಲ, ದೇವರಿದ್ದಾನೆ, ಕಾಪಾಡ್ತಾನೆ. ಯಾವಾಗಾರ ಒಂದು ಸಲ ಟ್ರೆಕ್ಕಿಂಗ್ ಮಾಡ್ಬೇಕು ಅನ್ನೋದು ಭಾರಿ ಆಸೆ ಇದೆ. ಜಾಸ್ತಿ ಏನಿಲ್ಲ ಟ್ರೆಕ್ಕಿಂಗ್, ಅದು ಅಪ್ ಆ್ಯಂಡ್ ಡೌನ್ ಎರಡೂ ಸೇರಿ 7-8 ಕಿಲೋಮೀಟ್ರ್ ಆಗುತ್ತೆ. ಮಾಡಬೇಕು, ಸ್ಲಾಟ್ ಬುಕ್ ಮಾಡಿಕೊಂಡು. ಸ್ವಲ್ಪ ರಿಸ್ಟ್ರಿಕ್ಷನ್ ಎಲ್ಲ ಇದೆ, ಅದಕ್ಕೆ ರೂಲ್ಸ್ ಎಲ್ಲ ಇದೆ, ಅದನ್ನು ಫಾಲೋ ಮಾಡ್ಕೊಂಡು ಮಾಡ್ಬೋದು. ನೋಡೋಣ, ಇನ್ನೊಮ್ಮೆ ಬರ್ತೀನಿ. ಇವತ್ತು ಆಗಲಿಲ್ಲ, ಬುಕ್ ಮಾಡಿರಲಿಲ್ಲ, ಮತ್ತು ನಾವು ಬೇರೆ ವಿಷಯಕ್ಕೆ ಬಂದಿದ್ದು. ನಾಯಿ ಅಟ್ಯಾಕ್ ಮಾಡಿಬಿಡ್ತು ಸ್ನೇಹಿತರೆ. ದೇವ್ರದೇ ಏನಾಗಲಿಲ್ಲ. ಬ್ರಹ್ಮಕಲಶದ್ದು ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ ಆಗಿದೆ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ಬಂದ್ವಿ ನೋಡಿ, ನಾಣ್ಯ ಭೈರವೇಶ್ವರ ದೇವಸ್ಥಾನ, ಎತ್ತಿನಭುಜ ಟ್ರೆಕ್ಕಿಂಗ್ ಪಾಯಿಂಟ್. ಯಾರೂ ಇಲ್ಲ, ಖಾಲಿ ಇದೆ ಸ್ನೇಹಿತರೆ. ಭರ್ಜರಿಯಾಗಿದೆ ದೇವಸ್ಥಾನ. ಇಲ್ಲಿ ನೋಡಿದ್ರೆ ಒಂದು ನರಪಿಳ್ಳೆ ಇಲ್ಲ. ಪುಣ್ಯಕ್ಕೆ ಸೈಡಲ್ಲಿ ಓಪನ್ ಮಾಡಿದ್ದಾರೆ, ಒಬ್ಬ ಮನುಷ್ಯ ಇಲ್ಲ. ಅಲ್ಲಿ ನೋಡಿದ್ರೆ ಕಾಡು ಪ್ರಾಣಿಗಳ ಕಾಟ ಎಲ್ಲ ಇದೆ ಅಂತೇಳಿ ಎಲ್ಲ ಬೋರ್ಡ್ ಅಲ್ಲಲ್ಲಲ್ಲೇ ಹಾಕಿದ್ದಾರೆ.
ದಿನದ ಆಸೆ ಆಗಿತ್ತು. ಇಲ್ಲಿಗೆ ಬಂದ್ಬಿಟ್ಟಿದೀವಿ. ಬನ್ನಿ, ದೇವಸ್ಥಾನ ಎಲ್ಲ ಕ್ಲೋಸ್ ಇದೆ. ಸಂಜೆ ಭಟ್ರು ಬರ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ನಾವು ಅಲ್ಲಿ ತನಕ ಕಾಯಕ್ಕಾಗಲ್ಲ. ನೋಡಿ ಸ್ನೇಹಿತರೆ, ಈ ರೀತಿ ಇದೆ ದೇವಸ್ಥಾನ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ತುಂಬಾ ಫ್ಯಾಂಟಾಸ್ಟಿಕ್ ಆಗಿದೆ ಸ್ನೇಹಿತರೆ. ಇಲ್ಲೆಲ್ಲ ಮಂಚು ಕಟ್ಕೊಂಡಿರುತ್ತೆ, ಬಟ್ ಅಲ್ಲಿ ಎತ್ತಿನ ಭುಜದಲ್ಲಿ ಮೇಲೆ ಮಂಚು ಕಟ್ಕೊಂಡಿದೆ, ಆಗ್ಲೇ ನೋಡಿದೆ. ಅದನ್ನು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ ಅಲ್ಲಿಗುವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ನೇಹಿತರೆ ನೋಡಿ, ಇದು ಎಲ್ಲ ಇರ್ಲಿಲ್ಲ ಆಕ್ಚುಲಿ. ಆ ಮೂವಿನಲ್ಲಿ ಈ ಏನಿದು ಶೀಟ್ ಎಲ್ಲ ಹಾಕಿರ್ಲಿಲ್ಲ, ಈಗ ಹಾಕಿದ್ದಾರೆ. ನನಗೇನೋ ಈ ಶೀಟ್ ಹಾಕೋದಕ್ಕಿಂತ ಮುಂಚೆನೆ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ ದೇವಸ್ಥಾನ. ಇಲ್ಲೆಲ್ಲ ಹಸಿರು ಕಟ್ಬಿಟ್ಟು ಒಳ್ಳೆ ಮೋಡ ಕವಿದಿರೋದು, ತುಂಬಾ ಅದ್ಭುತವಾಗಿತ್ತು. ಬಟ್ ಈಗ ಈ ತರ ಮಾಡಿದರೆ ಏನೋ ನೀರು ಸೋರ್ತಾ ಇತ್ತು ಅನ್ಸುತ್ತೆ, ಅದಕ್ಕೆ ಏನಾರ ಈ ತರ ಮಾಡಿರ್ಬೋದು. ನೋಡೋಣ ಬನ್ನಿ ಸ್ನೇಹಿತರೆ. ದೇವಸ್ಥಾನ ಅದೇ ರೀತಿ ಕಲ್ಲಿಂದು, ಎಷ್ಟು ಅದ್ಭುತವಾಗಿದೆ ನೋಡಿ. ಮತ್ತೆ ಇಲ್ಲಿ ಒಬ್ರೊಬ್ರು ಜನ ಇಲ್ಲ ಸ್ನೇಹಿತರೆ, ಮನುಷ್ಯರು ಒಬ್ಬೊಬ್ರು ಮನುಷ್ಯ ಕುಲನೇ ಇಲ್ಲ ಇಲ್ಲಿ, ಅಷ್ಟು ಖಾಲಿ ಇದೆ. ನಾನೊಬ್ಬನೇ ಇಲ್ಲಿರೋದು, ನನ್ನ ಜೊತೆಗೆ ಒಬ್ರನ್ನ ಕರ್ಕೊಂಡ್ ಬಂದಿದ್ದೀನಿ, ಅವರಿದ್ದಾರೆ ಸ್ನೇಹಿತರೆ. ಅಲ್ಲಿ ನೋಡಿ, ಅದೇ ಎತ್ತಿನ ಭುಜ ಪೀಕ್ ಪಾಯಿಂಟ್ ಒಂದೊಂದು ಕಾಣುತ್ತೆ. ಆ ಕಡೆಯಿಂದ ಎಂಟ್ರೆನ್ಸ್ ಇದೆ, ಬಟ್ ನಮ್ದು ಸ್ಲಾಟ್ ಬುಕ್ ಆಗಿಲ್ಲ, ಇವತ್ತು ಹೋಗೋಕ್ಕಾಗಲ್ಲ, ಸಂಜೆ ಬೇರೆ ಆಗೋಗ್ಬಿಟ್ಟಿದೆ. ಅಲ್ಲಿಂದ ಹಾಗೆ ಹೋದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು 3 ಕಿಲೋಮೀಟರ್ ಹೋದ್ರೆ ಸ್ನೇಹಿತರೆ ಎತ್ತಿನ ಭುಜ ಪೀಕ್ ಪಾಯಿಂಟು ಅದೇಯಾ. ತುಂಬಾ ಅದ್ಭುತವಾಗಿರುತ್ತೆ. ನಾನು ಯಾವತ್ತಾರ ಒಂದ್ ದಿವಸ ಸಾಧ್ಯವಾದ್ರೆ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಎಷ್ಟು ಈಗಲೇ ಇಷ್ಟು ಮಂಜು ಕಟ್ಕೊಂಡಿದೆಯಲ್ಲ, ಇನ್ನೂ ಸ್ವಲ್ಪ ಮಳೆ ಗಿಳೆ ಬಂದ್ರೆ ಇನ್ನೆಷ್ಟು ಚೆನ್ನಾಗಾಗ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾಣ್ಯ ಭೈರವೇಶ್ವರ ದೇವಸ್ಥಾನದ ಎಲ್ಲ ಒಂದು ವಿಡಿಯೋಗಳನ್ನೆಲ್ಲ ತೋರಿಸಿದ್ದೀನಿ. ಇಲ್ಲಿಂದ ಈಗ ಹೊರಡ್ತಾ ಇದೀವಿ. ಸಂಜೆ ಆಗ್ತಾ ಇದೆ, 5:30 5:45 ಆಗ್ತಾ ಇದೆ. ಇಲ್ಲೆಲ್ಲ ಪ್ರಾಣಿಗಳ ಒಂದು ಹಾವಳಿ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಆಮೇಲೆ ಇಲ್ಲಿ ಒಬ್ರು ಜನ ಸಾಯ್ತಾ ಇಲ್ಲ, ಹಂಗಾಗಿ ಜಾಸ್ತಿ ಹೊತ್ತು ಇಲ್ಲಿ ಇರೋಕ್ಕೂ ನನಗೂ ಯಾಕೋ ಮುಜುಗರ ಅನ್ನಿಸ್ತಾ ಇದೆ. ನಾವೀಗ ಹೊರಡ್ತೀವಿ. ಓಕೆ ಸ್ನೇಹಿತರೆ, ಈ ಲಾಗ್ ಮೇಲೆ ಇಷ್ಟೇ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಸ್ನೇಹಿತರೆ.